ಇವತ್ತು ನಾವೇನು ಮಾಡ್ತಾ ಇದ್ದೀರ ಅಂದರೆ ಒಂದಿನದ ಮರಿ ಇವತ್ತು ಬರ್ತಿದೆ. ಇವತ್ತು ನಾವೇನು ಮಾಡ್ತಾ ಇದ್ದೀರ ಅಂದರೆ ಒಂದಿನದ ಮರಿ ಇವತ್ತು ಬರ್ತಿದೆ. ಅದಕ್ಕೆ ನೈಟು ಕೋಳಿ ಇಲ್ಲ, ಅವ್ರ ಅಮ್ಮ ಇಲ್ಲ, ಬಿಸಿ ಬೇಕಲ್ವಾ. ಡೇ ಹೊತ್ತಾದರೆ ಸೂರ್ಯ ಇಡ್ತಾನೆ, ನೈಟು ಈ ಸೂರ್ಯನ ಹಾಕ್ತಾ ಇದ್ದೀರಿ. ಬನ್ನಿ ಪಿಟ್ ಮಾಡೋಣ. ಫಸ್ಟ್ ಇವಾಗ ಎಲ್ಲ ಡೋರ್ ಬಿಚ್ಕೊಂಡ್ಬಿಡೋಣ. ಬಲ್ಪ್ಗಳೆಲ್ಲ ಹಾಕಿದಾಯ್ತು. ನೆಕ್ಸ್ಟ್ ಇವೆಲ್ಲ ಹೆಂಗೆ ಆನ್ ಆಗ್ತವೆ ಅಂತ ನೋಡೋಣ. ಬನ್ನಿ, ಬರ್ತಾ ಇದ್ದೀರಾ? ಬನ್ನಿ ಬೇಗ. ಫೈನಲಿ ಬಲ್ಪೆಲ್ಲ ಫಿಟ್ ಮಾಡಿದ್ದಾಯ್ತು. ಬಲ್ಪಿಂದ ಏನು ಯೂಸ್ ಅಂದರೆ ಒನ್ ಡೇ ಮರಿ ಬರ್ತಿದೆ ಇವತ್ತು, ನಾಟಿ ಕೋಳಿ ಮರಿ. ಇದರಿಂದ ಏನು ಯೂಸ್ ಅಂದರೆ ಬೆಳಗ್ಗೆ ಹೊತ್ತಾದರೆ ಸೂರ್ಯ ಇಡ್ತಾನೆ, ಬಿಸಿ ಇರುತ್ತೆ, ಮರಿ ಆರಾಮಾಗಿರುತ್ತೆ. ನೈಟ್ ಆದರೆ ತಾಯಿ ಕೋಳಿ ಇಲ್ಲ, ನಾವೇ ನೋಡ್ಕೊಬೇಕಲ್ಲ. ಅದಕ್ಕೆ ಬೇಕಾಗಿರೋ ಟೆಂಪ್ರೇಚರ್ 35 ಟೆಂಪ್ರೇಚರು ಬೇಕಾಗಿರುತ್ತೆ. ಅದರಿಂದ ಈ ಬಲ್ಪ್ ಹಾಕ್ಕೊಂಡಿದ್ದೀನಿ. ಇದು ಗ್ಯಾರಂಟಿ ಇಲ್ಲ, ಬೆಳಗ್ಗೆ ಸೂರ್ಯ ನೈಟ್ ಆದ್ಮೇಲೆ ಹಿಂಗೆ ಮಾಯ ಆಗ್ತಾನೆ, ಇದು ಕರೆಂಟ್ ಅದು ಹಂಗೆ ಹೊರಟೋಗುತ್ತೆ. ಆಯ್ತಾ? ಇದು ಕರೆಂಟ್ ಇದ್ರೆ ಮರಿ ಬದುಕ್ತವೆ, ಇಲ್ಲ ಅಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒನ್ ಡೇ ಮರಿ ಸಾಕ್ಬೇಕಂದ್ರೆ ನಾವೇ ಸಾಕ್ಬೇಕು, ಏನೇನು ಬೇಕು ಅಂತ ಹೇಳ್ತಾ ಇದ್ನಲ್ಲ. ಲೈಟ್ ಆಯಿತು. ನೆಕ್ಸ್ಟು ಇದು ಓಕೆನಾ, ಭತ್ತದೊಟ್ಟು. ಇದು ಬಂದು ತೇವನ ಹೀರ್ಕೊಳುತ್ತೆ, ಸ್ಮೆಲ್ಲು ಜಾಸ್ತಿ ಬರಲ್ಲ, ಡ್ರೈ ಆಗಿರುತ್ತೆ, ಟ್ಯಾಮ್ ಆಗಿರಲ್ಲ. ಇದು ಹಾಕೋಣ ಬನ್ನಿ ಒಳಗಡೆ ಎಲ್ಲ. ಫೈನಲಿ ಎಲ್ಲ ಹಾಕಿದಾಯಿತು. ನೆಕ್ಸ್ಟು ಇದ್ರ ಮೇಲೆ ನ್ಯೂಸ್ ಪೇಪರ್ ಬರುತ್ತೆ. ನ್ಯೂಸ್ ಪೇಪರ್ ಯಾಕಂದರೆ ಬರೀ ಇದಿದ್ರೆ ಸಾಲಲ್ಲ. ಫಸ್ಟ್ ಡೇ ಮರಿಲಿಗೆ ಊಟ ಜಲ್ದಿ ಸಿಗಬೇಕಲ್ಲ. ಇದ್ರ ಮೇಲೆ ಹಾಕಿದರೆ ಇದು ಕೆಳಗಡೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಊಟ ಜಲ್ದಿ ಸಿಗಲ್ಲ. ಅದಕ್ಕೆ ಇದ್ರ ಮೇಲೆ ನ್ಯೂಸ್ ಪೇಪರ್ ಹಾಕಬೇಕು. ನ್ಯೂಸ್ ಪೇಪರು ಮಾಮೂಲಿ ಈ ಥರ ಅಂಗಡಿಯಲ್ಲಿ, ಹೋಲ್ಸೇಲ್ ಅಂಗಡಿಯಲ್ಲಿ ಸಿಗುತ್ತೆ, kg ಹಂಗೆ ಕೊಡ್ತಾರೆ. ಈ ಥರ ತಗೊಂಡು ಇದ್ರ ಮೇಲೆ ಎಲ್ಲ ಒಂದೊಂದು ಪೇಪರ್ ಹಾಕ್ಕೊಂಬರ್ಬೇಕು. ಪೇಪರ್ ಹಾಕ್ಬಿಡೋಣ. ನೋಡಿ, ಇವಾಗ ಹೇಳ್ತೀನಿ. ಇಲ್ಲಿ ಮುಂಚೆ ಈ ಥರ ಇತ್ತಲ್ಲ, ಒಟ್ಟಿತ್ತಲ್ಲ, ಡೈರೆಕ್ಟ್ ಇದ್ರ ಮೇಲೆ ಏನಾದ್ರು ಬಿದ್ದುಬಿಟ್ರೆ ಇದು ಎಲ್ಲ ತಿನ್ಬಿಡುತ್ತೆ. ಫಸ್ಟ್ ಡೇನೆ ತಿಂದಾಗ ಅದು ಮರಿ ಸತ್ತೋಗ್ಬಿಡುತ್ತೆ. ಫುಡ್ ಅನ್ಕೊಂಡು ಇದನ್ನು ತಿನ್ಬಿಟ್ಟಿರುತ್ತೆ. ಅದಕ್ಕೆ ಫಸ್ಟ್ ಡೇ ಒಂದು 24 hours ನ್ಯೂಸ್ ಪೇಪರ್ ಹಾಕ್ಕೊಳ್ರೆ, ನ್ಯೂಸ್ ಪೇಪರ್ ಹಾಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಫುಡ್ ಹಾಕಿದಾಗ ಒನ್ ಡೇ ಬರೀ ಅದು ಫುಡ್ ಸಿಗುತ್ತೆ ಇದ್ರ ಮೇಲೆ. ಅದರಿಂದ ಅಷ್ಟೇ ನ್ಯೂಸ್ ಪೇಪರ್ ಹಾಕೋದು. ಈಗೆಲ್ಲ ನ್ಯೂಸ್ ಪೇಪರ್ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಪೇಪರ್ ಎಲ್ಲ ಹಾಕಿದಾಯಿತು, ನೋಡ್ಕೊಂಬಿಡಿ. ಪೇಪರ್ ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫೀಡ್ ಹಾಕಬೇಕು. ನೋಡಿ, ಇದು ಫೀಡ್ ಟ್ರೇ ಇದು, ಮತ್ತು ಫೀಡ್ ಇದೆ. ಇದು ಫೀಡು ಆಯಿತಾ. ಫ್ರೀ ಸ್ಟಾರ್ಟ್ರ್ ಅಂತಾರೆ. ಇಲ್ಲ ನೀವು ಗೋಧಿ, ಜೋಳ ಏನು ಬೇಕಾದ್ರೂ ಹಾಕ್ಕೊಬೋದು. ನಾವು ಫ್ರೀ ಸ್ಟಾರ್ಟ್ರ್ ಹಾಕ್ತಾಯಿದ್ದೀರಿ. ಹಿಂಗೆ ಹಾಕ್ಕೊಬೇಕಾದ್ರೆ ನೋಡಿ, ಇವಾಗ ಹಿಂಗೆ ಹಾಕಿದಾದ್ಮೇಲೆ ಮತ್ತೆ ಏನು ಮಾಡಬೇಕು ಅಂದರೆ ಮಾಮೂಲಿ ಇದು ಎಲ್ಲಿ ಕೋಳಿ ಬಿಡ್ತೀರೋ ಆ ಜಾಗದಲ್ಲಿ ಇಕ್ಬಿಡಿ. ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಇತ್ತಲ್ಲ. ಫಸ್ಟು ಇದು ತಗೊಂಬಿಡಿ. ಇದು ತಗೊಂಡು ಈ ಪೇಪರ್ ಏನು ಹಾಕಿರ್ತೀರೋ ಅದ್ರ ಮೇಲೆ ಹಾಕ್ಕೊಂಬಿಡಿ. ಒನ್ ಡೇ ಮಾತ್ರ ಈ ಥರ. ಕೊನೆಗೂ ಫೀಡಿಕ್ಕಿದಾಯಿತು. ನೋಡ್ರಿ ಇಲ್ಲಿ ಯಾವ ಥರ ಚೆಲ್ಲಿದ್ದೀನಿ ಅಂತ. ಇದು ಫೀಡು, ಒಟ್ಟಲ್ಲ, ಇದು ಫೀಡು ಎಲ್ಲ ಹಾಕಿದಾಯಿತು. ನೆಕ್ಸ್ಟು ಏನು ಕೆಲಸ ಮಾಡಬೇಕಂದ್ರೆ ತಿಂದಿದ್ದಾದ್ಮೇಲೆ ನೀರು ಕುಡಿಬೇಕಲ್ಲ, ಅದಕ್ಕೆ ನೀರು ಇಕ್ಬೇಕು. ಬರೀ
ಒನ್ ಡೇ ಮರಿಗೆ ಬರೀ ನೀರಿಕ್ಕಿದ್ರೆ ಆಗಲ್ಲ, ಅದರಲ್ಲಿ ಇನ್ನು ಏನೇನು ಆ್ಯಡ್ ಮಾಡಬೇಕು ಅಂತ ಬನ್ನಿ ನೋಡೋಣ. ಇದು ಲೆಕ್ಸಿನ್ನು, ಇದು ನ್ಯೂರೋಬಿನ್ ಟ್ಯಾಬ್ಲೆಟು. ಇದು ಬಂದು ಒಂದು 20 ಗ್ರಾಮ್ ಇರುತ್ತೆ. ಇದು 1000 ಚಿಕ್ಸ್ಗೆ ಹಾಕ್ಸ್ಬೋದು, 1000 ಮರಿಗೆ ಹಾಕ್ಬೋದು. ಅಂದರೆ ಇವಾಗ ಇದು ಅಷ್ಟೇ, ಒಂದು 50 ಮರಿಗೆ ಒಂದು ಮಾತ್ರೆ ಥರ ಹಾಕ್ಕೊಂಡ್ರೆ ಇದನ್ನು ನೀರಲ್ಲಿ ಹಾಕೊಂಬನ್ನಿ. ಇದು ಲಿಕ್ಸಿನ್ ಬಂದು ಪೌಡರ್ ಟೈಪ್ ಇರುತ್ತೆ, 90 ರೂಪಾಯಿ ಪ್ಯಾಕೆಟ್. ಇದು ಅರ್ಧ ಹಾಕೋಣ. ಇದು ಬಂದು ನ್ಯೂರೋಬಿನ್ ಟ್ಯಾಬ್ಲೆಟ್ ಅಂತ. ಇದು ಏನಕ್ಕೆ ಯೂಸ್ ಅಂದರೆ, ಈ ಕಾಲು ವೀಕ್ನೆಸ್ ಇರುತ್ತಲ್ಲ, ನಿಂತ್ಕೊಳಕ್ಕೆ ಕೆಲವೊಂದು ಆಗ್ತಿರಲ್ಲ, ಇದು ಹಾಕೋದ್ರಿಂದ ಸ್ವಲ್ಪ ಕಾಲು ನರ ಎಲ್ಲ ಸ್ಟ್ರಾಂಗ್ ಬರುತ್ತೆ, ನಿಂತ್ಕೊಳಕ್ಕೆಲ್ಲ ಯೂಸ್ ಆಗುತ್ತೆ. ಈ ಥರ ಇರುತ್ತೆ ನೋಡಿ, ಕಾಣಿಸ್ತಾ? ಇದು ನೀರಲ್ಲಿ ಹಾಕ್ಬಿಡೋದು. ಇದೆಲ್ಲ ಎಲ್ಲೋ ಕಲರ್ ಆಗ್ಬಿಡುತ್ತೆ. ಇದು ಕರ್ಗಿದಾದ್ಮೇಲೆ ಇದು ಡ್ರಿಂಕರು. ಇದು ಡ್ರಿಂಕರು. ಇದು 3 ಲೀಟ್ರ್ ಬರೋದು. ಇದು ಇಲ್ಲಿ 2 ಹೋಲ್ ಕೊಟ್ಟಿರ್ತಾರೆ, ಇದರಲ್ಲಿ ನೀರು ಈ ಥರ ಫಿಲ್ ಮಾಡ್ಕೊಂಡು ಈ ಪ್ಲೇಟಿಂಗ್ ಮುಚ್ಚಿಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಸಾಕು, ನೀರೆಲ್ಲ ಈ ಹೋಲಲ್ಲಿ ಹೋಗ್ತಿರುತ್ತೆ. ಎಲ್ಲ ನೀರೆಲ್ಲ ಇಟ್ಟಿದಾಯ್ತು, ನೀರು ಫೀಡು. ಇನ್ನೇನಿದ್ರು ಮರಿ ಬಿಡ್ಬೇಕಷ್ಟೆ. ಈ ಥರ ನೋಡ್ಕೊಂಬಿಟ್ರೆ ಇಷ್ಟು ಮರಿ ಬರೋಕ್ಕಿಂತ ಮುಂಚೆ ಇಷ್ಟು ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು. ಮರಿ ಬಂದಮೇಲೆ ರೆಡಿ ಮಾಡ್ಕೊಳೋದಲ್ಲ. ಇಷ್ಟು ರೆಡಿ ಆದಮೇಲೆ ಏನಿರಬೇಕು ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಭತ್ತದ ಒಟ್ಟು ಬರುತ್ತೆ, ಆಮೇಲೆ ಅದ್ರ ಮೇಲೆ ನ್ಯೂಸ್ ಪೇಪರ್ ಹಾಕೊಂಬಿಡಿ. ನ್ಯೂಸ್ ಪೇಪರ್ ಹಾಕ್ಕೊಂಡು ಇದು ಫೀಡರು, ಇದು ಡ್ರಿಂಕರು ಅಷ್ಟೇ. ಲೈಟು ಆನ್ ಆಗಿರಲಿ ನೈಟ್ ಹೊತ್ತು. ಡೇ ವೆದರ್ ನೋಡ್ಕೊಂಡು ಆನ್ ಮಾಡ್ಕೊಳ್ರಿ. ಜಾಸ್ತಿ ಏನೋ ಹೀಟ್ ಇತ್ತಂದರೆ ಬೇಡ. ಇದೇ ಥರ 5 ಡೇಸ್ ಕಂಟಿನ್ಯೂ ಮಾಡಿ. ಆದ್ಮೇಲೆ ಫೈನಲಿ 1 ಡೇ ಮರಿ ನಾಟಿ ಕೋಳಿ, ಕ್ರಾಸ್ ಅಲ್ಲ, ಪ್ಯೂರ್ ನಾಟಿ ಬಂದಿದೆ. ಹೆಂಗಿದೆ ಮರಿ ಕಾಮೆಂಟ್ ಹಾಕ್ಬಿಡಿ. ಬಿಟ್ಬಿಡೋಣ ಬನ್ನಿ.